ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತೊಗರಿಬೇಳೆ ಚಟ್ನಿ ಮಾಡೋಣ. ತೊಗರಿಬೇಳೆ ಒಂದು 3 ಟೇಬಲ್ ಸ್ಪೂನ್, ಒಣಮೆಣಸಿನ್ಕಾಯಿ ಒಂದು 4-5, ಇಲ್ಲಾಂದರೆ ಖಾರಕ್ಕೆ ತಕ್ಕಂಗೆ, ಮತ್ತು ಕರಿಬೇವು ಒಂದು ಇಡೀ ಕರಿಬೇವು, ತೆಂಗಿನಕಾಯಿ ತುರಿ ಒಂದು 3 ಸ್ಪೂನ್, ಹುಣಸೆಹಣ್ಣು ಒಂದು ಸಣ್ಣದಾಗಿ ಒಂದಿಷ್ಟು. ಈಗ ಫಸ್ಟ್ ತೊಗರಿಬೇಳೆನ ಹುರ್ಕೊಳ್ಳೋಣ. ತೊಗರಿಬೇಳೆ ಹಾಕೊಳ್ಳೋಣ. ತೊಗರಿಬೇಳೆ ಒಂದು ಅರ್ಧ ಅಷ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ತೊಗರಿಬೇಳೆ ಬ್ರೌನಿಶ್ ಆಗ್ತಾಯಿದೆ. ಈಗ ಕರಿಬೇವು ಹಾಕೊಳ್ಳೋಣ. ಈಗ ಚೆನ್ನಾಗಾಗಿದೆ. ಈಗ ನಾನು ಸ್ಟವ್ ಆರಿಸ್ತೀನಿ. ಈಗ ಇದಕ್ಕೆ ತೆಂಗಿನ ತುರಿ ಹಾಕೋಣ ಮತ್ತು ಹುಣಸೆಹಣ್ಣು. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಚೂರೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಳೋಣ. ಸಣ್ಣ ಮಿಕ್ಸಿ ಜಾರ್ ಹಾಕೋಣ. ಈ ಥರ ಚೂರೇ ನೀರು, ತುಂಬ ನುಣ್ಣಗೆ ಬೇಡ, ಈ ಥರ ಒಂದು ಸ್ವಲ್ಪ ತರಿ ಇದ್ದರೆ ಕರೆಕ್ಟಾಗಿರುತ್ತೆ. ಈಗ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, ಒಂದು ಅರ್ಧ ಚಮಚಷ್ಟು ಸಾಸಿವೆ ಚಿಟ್ಟಂದಮೇಲೆ ಒಂಚೂರು ಸಾಸಿವೆ ಸಿಡಿತಾ ಇದೆ, ಸ್ವಲ್ಪ ಒಂದು ಚಿಟಿಕೆ ಹಿಂಗು, ಒಗ್ಗರಣೆ ಚಟ್ನಿ ಹಾಕ್ಬಿಡೋಣ. ಇದು ಬಿಸಿ ಅನ್ನದ ಜೊತೆಯಲ್ಲಿ, ದೋಸೆ, ಚಪಾತಿ ಅದ್ರ ಜೊತೆಲಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.